ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮಕ್ಕೆ ಪೊಲೀಸರು ಅಡ್ಡಿಪಡಿಸಿದ್ದಾರೆ ಅನ್ನುವಂತಹ ಆರೋಪ ಕೇಳಿಬಂದಿದೆ. ಕಾರ್ಯಕ್ರಮದ ಆಯೋಜಕರು ಮತ್ತು ಭಾಷಣಕಾರರಿಗೆ ನೋಟಿಸ್ ಜಾರಿಯಾಗಿರೋ ವಿಚಾರ. ನಿನ್ನೆ ತರೀಕೆರೆಯಲ್ಲಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನ ನಡೆಸಲಾಯಿತು. ಹೀಗೆ ಭಾಷಣ ಮಾಡಬೇಕು ಅಂತ ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ರಂತೆ. ಕಾರ್ಯಕ್ರಮ ಆಯೋಜಕರು ಮತ್ತು ಭಾಷಣಕಾರ ವಿಕಾಸ್ ಪುತ್ತೂರ್ ಈ ವ್ಯಕ್ತಿಗೆ ನೋಟಿಸ್ ಕೊಟ್ಟಿರೋದು. ನಿಮ್ಮ ಭಾಷಣ ದ್ವೇಷ ಮತ್ತು ಹಿಂಸೆಗೆ ಪ್ರಚೋದನೆ ಆಗಬಾರ್ದು, ದ್ವೇಷ ಭಾಷಣ ಕಾಯ್ದೆಗೆ ಉಲ್ಲಂಘನೆ ಮಾಡದಂತೆ ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಬಟ್ ಇಲ್ಲೊಂದು ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಇದೆ, ಹೇಳ್ತೀನಿ ನಿಮಗೆ. ಆ ಟ್ವಿಸ್ಟ್ ಏನಂದರೆ, ದ್ವೇಷ ಭಾಷಣ ಕಾಯ್ದೆ ಇದೆಯಲ್ಲ, ಅದು ಕಾಯ್ದೆ ರೂಪವನ್ನು ಇನ್ನೂ ಪಡ್ಕೊಂಡಿಲ್ಲ. ಸೊ ಜಾರಿ ಆಗದ ಕಾಯ್ದೆ ಉಲ್ಲಂಘನೆ ಆಗೋದಾದರೂ ಹೇಗೆ ಅನ್ನೋದು ನನ್ನ ಪ್ರಶ್ನೆ. ಗವರ್ನರು ವಾಪಸ್ ಕಳಿಸಿದ್ದಾರೆ ಈ ಬಿಲ್ನ. ಜನವರಿ 6ನೇ ತಾರೀಕು ವಾಪಸ್ ಕಳಿಸಿದ್ದಾರೆ. ಒಂದೆರಡು ವಿಚಾರದಲ್ಲಿ ಕ್ಲಾರಿಫಿಕೇಶನ್ ಬೇಕು, ಆಮೇಲೆ ನಾನು ಸೈನ್ ಹಾಕ್ತೀನಿ ಅಂತ ವಾಪಸ್ ಕಳಿಸಿದ್ದಾರೆ. ಇನ್ನೂ ಕಾಯ್ದೆನೇ ಆಗಿಲ್ಲ, ಕಾನೂನೇ ಆಗಿಲ್ಲ. ಅಷ್ಟು ಬೇಗ ಅದರ ಅಡಿಯಲ್ಲಿ ನೋಟಿಸ್ ಹೆಂಗೆ ಕೊಡ್ತಾರೆ ಇವರು? ಇವ್ರ ವಿರುದ್ಧ ಆ್ಯಕ್ಚುಲಿ ಯಾರು ನೋಟಿಸ್ ತೊಗೊಂಡಿದ್ದಾರಲ್ಲ ಅವ್ರು ಫೈಟ್ ಮಾಡ್ಬೋದು ಲೀಗಲ್ ಆಗಿ. ಆಮೇಲೆ ಇದು ಕೇವಲ ಹಿಂದೂ ಸಂಘಟನೆ ಕಾರ್ಯಕರ್ತರಿಗೆ ಮಾತ್ರನಾ ಈ ಬಿಲ್ಲೆಲ್ಲ ಜಾರಿ ಆಗೋದು ಅಥವಾ ಆಪ್ಟ್ ಆಗೋದು ಅನ್ನೋದು ಪ್ರಶ್ನೆ. ರವಿಕುಮಾರ್ ಅವರು ಒಂದು ಪತ್ರವನ್ನ ಬರೆದಿದ್ದಾರೆ ಸರ್, MLC ರವಿಕುಮಾರ್ ಅವರು. ಅದರಲ್ಲಿ ವಿಕಾಸ್ ಪುತ್ತೂರ್ ಅವರಿಗೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ದ್ವೇಷ ಭಾಷಣದ ವಿಚಾರವಾಗಿ ಒಂದು ನೋಟಿಸ್ ಜಾರಿ ಮಾಡಿದ್ದಾರೆ. ಇನ್ನ ಬಿಲ್ಲು ಜಾರಿಯಾಗಿಲ್ಲ, ಆದ್ರೆ ಜಾರಿಯಾಗೋದಕ್ಕೂ ಮೊದಲೇ ಆ ನೋಟಿಸ್ ಕೊಟ್ಟಿದ್ದಾರೆ ಅನ್ನೋದು ಪತ್ರ ಇದೆ ಸರ್. ವಿಚಾರ ಮಾಡಿದ್ದಾರೆ, ಯಾಕೆಂದ್ರೆ ಆ ಬಿಲ್ ಇನ್ನೂ ಪಾಸ್ ಆಗಿಲ್ಲಲ್ಲ. ಅದು ಯಾಕೆ, ಅದು ಯಾವ ರೀತಿಯಲ್ಲಿ ಮಾಡಿದ್ದಾರೆ? BNSS ಅಲ್ಲಿ ಇರುವಂಥ ಪ್ರೊವಿಷನ್ ಕೋಟ್ ಮಾಡಿದರೆ ಆಗ್ಬೋದು. ಆದರೆ ಈಗ ನಾವು ತಗೊಂಬಂದಿರ್ತಕ್ಕಂಥ ಕಾನೂನು ಅದು ಅಂತಿಮವಾಗಿ ಇನ್ನೂ ಕೂಡ ಗವರ್ನರ್ ಸಹಿ ಆಗಬೇಕು. ಅದಾದಮೇಲೆ ಕಾನೂನು ಜಾರಿಗೆ ಬರುತ್ತೆ. ಅದಕ್ಕೆ ಮುಂಚೆನೇ ಅವ್ರು ಬರೆದಿದ್ರೆ ಅದು ತಪ್ಪು. ಅದನ್ನು ವಿಚಾರ ಮಾಡ್ತೀನಿ ನಾನು. ನೋಡಿ, ಗೃಹ ಸಚಿವರು ಅದೇ ಹೇಳ್ತಾ ಇದ್ರು. ಇವಾಗ ನಾನೇನು ಮೆನ್ಷನ್ ಮಾಡಿದೆ ಅದನ್ನು ಅವರು ಅದನ್ನೇ ಹೇಳ್ತಾ ಇದ್ರು. ಡೀಟೇಲ್ಸ್ ಕೊಡ್ತಾರೆ ನಾರಾಯಣಗೌಡ. ಈಗ ಒಂದು ಕಾಯ್ದೆ ಜಾರಿ ಆಗಬೇಕು, ಜಾರಿ ಆದಮೇಲೆ ಅದನ್ನು ಫಾಲೋ ಮಾಡಿಲ್ಲ ಅಂದರೆ ಉಲ್ಲಂಘನೆ ಅಂತ ಹೇಳಿ ಅದರ ಅಂಡರಲ್ಲಿ ನೋಟಿಸ್ ಕೊಡೋದಕ್ಕೆ ಬರುತ್ತೆ. ಇನ್ನೂ ಕಾಯ್ದೆನೇ ಆಗಿಲ್ಲ, ಇವ್ರು ಹೆಂಗೆ ನೋಟಿಸ್ ಕೊಟ್ಟರು? ಪೊಲೀಸರ ಮೇಲೆ ಆ್ಯಕ್ಚುಲಿ ಲೀಗಲ್ ಆಗಿ ಫೈಟ್ ಮಾಡಬೇಕು. ಇದೇನು ಹಿಂದೂ ಕಾರ್ಯಕರ್ತರನ್ನ ಕಟ್ ಹಾಕೋದಕ್ಕೆ ಯಾವ್ಯಾವ ಅಸ್ತ್ರ ಸಿಗುತ್ತೆ ಅಂತ ಹುಡುಕ್ತಾ ಇರೋದಾ ಪೊಲೀಸರು? ಮಮತಾ, ಹೌದು. ಈಗ ಹಿಂದೂ ಸಂಘಟನೆ ಕಾರ್ಯಕರ್ತರು ಕೂಡ ಅದನ್ನೇ ಪ್ರಶ್ನೆ ಮಾಡ್ತಿರೋಂಥದ್ದು. ಯಾಕೆಂತಂದ್ರೆ ಈಗಾಗಲೇ ಈ ಒಂದು ವಿಧೇಯಕ ಇನ್ನು ಜಾರಿಗೆ ಬಂದೇ ಇಲ್ಲ, ಅದನ್ನ ರಾಜ್ಯಪಾಲರು ಕೂಡ ವಾಪಸ್ ಕಳಿಸಿದ್ದಾರೆ. ಆದ್ರೆ ಇನ್ನು ಕಾಯ್ದೆನೇ ಜಾರಿಗೆ ಬಂದಿಲ್ಲ. ಈಗಲೇ ಪೊಲೀಸ್ನವರು ಈ ಒಂದು ಆಂಗಲ್ ಅಲ್ಲಿ ಯಾವ ರೀತಿ ನೋಟಿಸ್ ಕೊಡ್ತಾರೆ ಅಂತಂದ್ರೆ, ಎಲ್ಲೋ ಒಂದ್ ಕಡೆ ಆ ಹಿಂದೂ ಸಮಾಜನ ಮತ್ತೆ ಹಿಂದೂ ಮುಖಂಡಗಳನ್ನ ಸರ್ಕಾರ ಕಟ್ಟಾಕುವಂತ ಪ್ರಯತ್ನ ಮಾಡ್ತಿದ್ಯಾ, ಅವ್ರನ್ನ ಏನ್ ಭಾಷಣ ಮಾಡ್ತಾರೆ ಆ ಭಾಷಣಕಾರರನ್ನ ಹೆದರಿಸುವಂತ ಒಂದು ಕೆಲಸಕ್ಕೆ ಇಳ್ದಿದ್ಯಾ ಸರ್ಕಾರ ಅನ್ನೋ ಪ್ರಶ್ನೆ ಕಾಡ್ತಿರೋದು ಅಂತದ್ದು. ಹಾಗಾಗಿ ಹಿಂದೂ ಸಂಘಟನೆ ಕಾರ್ಯಕರ್ತರು ಕೂಡ ಸರ್ಕಾರ ಮತ್ತೆ ಪೊಲೀಸರು ಇಬ್ಬರು ವಿರುದ್ಧನೂ ಕೂಡ ಅಸಮಾಧಾನ ಹೊರಹಾಕ್ತಿರುವಂತದ್ದು ಒಂದ್ ಕಡೆ ಆದ್ರೆ, ಈಗ ಮತ್ತೊಂದ್ ಕಡೆ ಹಿಂದೂ ಸಮಾಜ ಈ ಒಂದು ಏನು ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ ಆ ನೋಟಿಸ್ ವಿರುದ್ಧ ಅವರು ಕೋರ್ಟಿಗೆ ಹೋಗುವಂತ ಸಾಧ್ಯತೆನೂ ಕೂಡ ಇರುವಂತದ್ದು. ಅದ್ರ ಬಗ್ಗೆನೂ ಕೂಡ ಚರ್ಚೆ ನಡೀತಾ ಇರುವಂತದ್ದು. ಯಾಕೆಂತಂದ್ರೆ ಇನ್ನು ಕಾಯ್ದೆನೇ ಜಾರಿಗೆ ಬಂದಿಲ್ಲ, ಈಗಲೇ ನೀವು ಯಾವ ಆಂಗಲ್ ಅಲ್ಲಿ ನೋಟಿಸ್ ಕೊಡ್ತೀರಾ ಅಂತಂದ್ರೆ ನೀವು ಎಲ್ಲೋ ಒಂದ್ ಕಡೆ ಹಿಂದೂ ಸಮಾಜ ಮತ್ತೆ ಹಿಂದೂಗಳನ್ನ ಕಟ್ಟಾಕುವಂತ ಪ್ರಯತ್ನ ಮಾಡ್ತೀರಾ ಅನ್ನೋ ನಿಟ್ಟಿನಲ್ಲಿ ಆ ನಿಟ್ಟಿನಲ್ಲಿ ಈಗ ಹಿಂದೂ ಸಂಘಟನೆಯವರು ಕೋರ್ಟಿಗೆ ಹೋಗುವಂತ ಒಂದು ಸಿದ್ಧತೆ ಕೂಡ ಮಾಡ್ಕೊಂತಾ ಇರುವಂತದ್ದು. ಮಮತಾ, ಧನ್ಯವಾದ ನಾರಾಯಣಗೌಡ.